ಅವಮಾನದ ಕಿಡಿಗೇಡಿಗಳನ್ನು ಬೇಕೇ ಬೇಕು, ಬೇಕೇ ಬೇಕು. ನನ್ನ ಹೆಸರು ನಾಗರಾಜು ಅಂತ, ಬಂಡಾಳಿ ಗ್ರಾಮಸ್ಥನು. ನನಗೆ ಬೆಳಗ್ಗೆ 6:45 ಹುಡುಗರು ಫೋನ್ ಮಾಡಿ, ಅಣ್ಣ ಈ ಥರ DSS ಬೋರ್ಡ್ ನಮ್ಮ ಬೋರ್ಡ್ನಿಂದ ಬೀಳ್ಸೋಕ್ಕಿದ್ದಾರೆ, ಅಂಬೇಡ್ಕರ್ಗೆ ಅವಮಾನ ಮಾಡಿದ್ದಾರೆ ಅಂತೇಳಿ ಮಾಹಿತಿ ಕೊಟ್ಟರು. ದೂರವಾಣಿ ಮುಖಾಂತರ ಬಂದು ನೋಡಿದಾಗ ಮಾಹಿತಿ ಪ್ರಕಾರ ಎಲ್ಲ ಕರೆಕ್ಟಾಗಿತ್ತು, ಬೀಳಿಸಿದ್ದಾರೆ. ಏನಂದರೆ ಅಂಬೇಡ್ಕರ್ಗೆ ಪ್ರತಿದಿನ ಎಲ್ಲೋ ಒಂದು ಜಾಗದಲ್ಲಿ, ನಮ್ಮ ದೇಶದಲ್ಲಿ ಆಗಲಿ ನಮ್ಮ ರಾಜ್ಯದಲ್ಲಾಗಲಿ ಎಲ್ಲೋ ಒಂದು ಕಡೆ ಪೂರ್ತಿ ಅವಮಾನ ಮಾಡ್ತಾನೆ ಇದ್ದಾರೆ. ಅಂಬೇಡ್ಕರ್ ಅಂದರೆ ಒಬ್ರಿಗೂ ಕಾಳಜಿ ಇಲ್ಲ. ಸಂವಿಧಾನ ರಚನೆ ಮಾಡಿ ಈ ನಮ್ಮ ದೇಶದ ಸಂವಿಧಾನ ಪ್ರಕಾರ ಮಾಹಿತಿ ಕೊಟ್ಟರು ಅದನ್ನು ಬಳಕೆ ಮಾಡ್ಕೊಂಡಿರೋ ಇವತ್ತು ದಲಿತ ವಿರೋಧಿಗಳಿದ್ದಾರೆ ಅಂದರೆ ಸಮಾಜ ತಲೆ ತಗ್ಗಿಸುವಂಥ ಕೆಲಸ ಆಗೋಗಿದೆ. ದಯವಿಟ್ಟು ಈ ರೀತಿ ಮುಂದೆ ಆಗೋದು ಬೇಡ. ಎಲ್ಲಿನೋ ಅದನ್ನು ನಾನು ಬೇಡ್ಕೊತೀನಿ, ಎಲ್ಲೋ ಸೌಜನ್ಯವಾಗಿ ಹೋಗೋಣ ಅಂತೇಳಿ. ಅಲ್ಲ, ಈಗ ಮಾಡಿರೋರಿಗೆ ಏನು ಮಾಡಬೇಕು ಅಂತ ನೀವು ಬಂಧಿಸಲೇಬೇಕು, ಅದರಲ್ಲಿ ಎರಡನೇ ಮಾತೇ ಇಲ್ಲ. ಎಲ್ಲಿ ಆಗಬಾರ್ದು. ಮತ್ತು ಆ ದಲಿತ ಕಿಡಿಗೇಡಿಗಳನ್ನು ಬಂಧಿಸಿ ಕಾನೂನು ಪ್ರತಿ ಕಠಿಣ ಕ್ರಮ ಕೈಗೊಳ್ಳಲೇಬೇಕು ಅಂತ ನಾನು ಸರ್ಕಾರಕ್ಕೆ ಮನವಿ ಮಾಡ್ತೀನಿ. ಪೊಲೀಸವ್ರು ಮಾಹಿತಿಗೆ ಬಂದಿದ್ದರು, ಸ್ಥಳ ಪರಿಶೀಲನೆ ಮಾಡಿದ್ರು, ವಿಡಿಯೋ ಮಾಡಿ ಬರ್ತೀವಿ, ಮಾಜರ್ ಮಾಡಿ FIR ಮಾಡಿ ಕಠಿಣ ಕ್ರಮ ಕೈಗೊಂತೀವಿ, ಯಾರು ಮಾಡಿದ್ದಾರೆ ಅವ್ರ ಮೇಲೆ ಅಂತ ಭರವಸೆ ಕೊಟ್ಟೋಗಿದ್ದಾರೆ. ಇದು ನೆಕ್ಸ್ಟ್ ಆಗೋದು ಬೇಡ ಅಂಥೇಳಿ ನಾನು ಸಮಾಜದಲ್ಲಿ ಕಳಕಳಿಯಾಗಿ ಮನವಿ ಪಡ್ತೀನಿ. ಪ್ರತಿಯೊಂದು ಜಾಗಕ್ಕೂ ಶಾಸಕರು ಹೋಗಿ ಅಂಬೇಡ್ಕರ್ ಬಗ್ಗೆ ಹೇಳ್ತಾ ಇದ್ದಾರೆ, ಇಲ್ಲ ಅಂತ ಹೇಳಲಿಲ್ಲ. ಆದರೆ ಪ್ರತಿಯೊಂದು ಜಾಗದಲ್ಲೂ ಶಾಸಕರು ಮನವರಿಕೆ ಮಾಡ್ಕೊಂಡಿರೋದು ಅಂದರೆ ಸಮಾನವಾಗಿ ಹೋಗೋಣ ಅಂತ ಹೇಳ್ತಾರೆ. ಅದಕ್ಕೆ ಕಿಡಿಗೇಡಿಗಳಿದ್ದಾರಲ್ಲ, ಅವ್ರನ್ನ ಯಾವ ರೀತಿಯೂ ನಾವು ಅವಾಯ್ಡ್ ಮಾಡೋಕ್ಕಾಗಲ್ಲ, ಅವ್ರ ಕೈಯಲ್ಲೂ ಅವಾಯ್ಡ್ ಮಾಡೋಕ್ಕಾಗಲ್ಲ. ಅದು ಸಮಾಜದಲ್ಲಿ ಅವರು ತಿಳ್ಕೊಳ್ಬೇಕು. ನಾವು ಅವರೆಲ್ಲ ಒಂದೇ ಆಗಿ ಬಾಳೋಣ ಅಂತ ಕಿಡಿಗೇಡಿಗಳು ತಿಳ್ಕೊಂಡ್ರೆ ಸಮಾಜ ಉತ್ತಮವಾಗಿ ಹೋಗುತ್ತೆ ಹೊರತು ಇಲ್ಲ ಅಂದರೆ ಯಾವತ್ತಿಗೂ ಆಗೋದೇ ಇಲ್ಲ. ನಮ್ಮ ಹೆಸರು ರಾಜಣ್ಣ ಅಂತ, ನಾವು ಬಂಡಳ್ಳಿ ಗ್ರಾಮಸ್ಥರು, ಹಿರಿಯರು. ನಮಗೆ ಬೆಳಗ್ಗೆ 6 ಗಂಟೆ ಮೇಲೆ ಯಾರೋ ಉದ್ದೇಶಪೂರ್ವಕವಾಗಿ ನಮಗೆ ಅಂಬೇಡ್ಕರ್ದು ಬೋರ್ಡು ಬೀಳಿಸಿದ್ದಾರೆ. ನಮಗೆ ನ್ಯಾಯ ಕೊಡಿಸ್ಬೇಕು ಮತ್ತು ಈ ಅನ್ಯಾಯಕ್ಕೆ ನಮಗೆ ಇದಕ್ಕೆ ಸಹಾಯ ಮಾಡಬೇಕು. ದಲಿತ ಇದಕ್ಕೆಲ್ಲ ನಮಗೆ ಸಹಾಯ ಮಾಡಬೇಕು. ಇದು ವಿರೋಧವಾಗಿ ಮಾಡಿರೋ ಕೆಲಸಗಳು. ಸುಮಾರು 40 ವರ್ಷದಿಂದ ನಾವು ಬೋರ್ಡ್ ಫಿಕ್ಸ್ ಮಾಡಿ ಎಲ್ಲ ಮಾಡಿ ಅಂಬೇಡ್ಕರ್ ಜಯಂತಿಗಳೆಲ್ಲ ಮಾಡ್ಕೊಂಡು ಬಂದಿದ್ದೀವಿ. ನಮ್ಗೆ ನ್ಯಾಯ ಕೊಡಿಸ್ಬೇಕು ಸಮಯ. ಯಾರ ಮೇಲೆ ಅನುಮಾನ ಇದೆ? ಉದ್ದೇಶಪೂರ್ವಕವಾಗಿ ಮಾಡಿರೋದು ಸಮಯ ಇದು. ಇನ್ನೇನು ಬೇರೆಯವರು ಇದೇನು ಇದಿಲ್ಲ, ನಮ್ಗೆ ಅನುಮಾನ ಇಲ್ಲ. ಉದ್ದೇಶಪೂರ್ವಕವಾಗಿ ಮಾಡಿಸಿದ್ದಾರೆ ಯಾರೋ ಅಂತ. ಅವ್ರಿಗೆ ಕಠಿಣವಾದ ಶಿಕ್ಷೆ ಕೊಟ್ಟು ನಮ್ಗೆ ನ್ಯಾಯ ಕೊಡಿಸ್ಬೇಕು. ಬೆಳಗ್ಗೆ ನಾವು ಈಗ ತಾನೇ ನೋಡಿದ್ವಿ ಸರ್, ಒಂದು ಅರ್ಧ ಗಂಟೆ ಮುಂಚಿತವಾಗಿ ನಮ್ಗೆ ಗೊತ್ತಾಗಿದ್ದು, ಬಂದು ನೋಡಿದ್ದು. ನಾನು 6 ಗಂಟೆಯಲ್ಲಿ ವಾಕಿಂಗ್ ಬಂದಿದ್ದೆ. ಆವಾಗ ಇಲ್ಲಿ ನೋಡಿದೆ, ನಾನು ಬೋರ್ಡ್ ಇತ್ತು ಅವಾಗ 6 ಗಂಟೆಯಲ್ಲಿ. ಹಾಗೆ ಮುಟ್ಕೊಂಡು ಆ ಕಡೆ ಹಿಂಗೆ ಮನೆಗೆ ಹೋದೆ. ತಿರ್ಗಿ ಆ ಕಡೆಯಿಂದ ಹುಲ್ಲು ಕೊಯ್ಕೊಂಡು ಬರೋಷ್ಟೊತ್ತಿಗೆ ಬಿದ್ದೋಗಿತ್ತು. ಆಮೇಲೆ ನಮ್ಮ ಹುಡುಗರೆಲ್ಲ ಬಂದಿದ್ರು. ಯಾರು ಮಾಡಿದ್ದಾರೆ ಅಂತ ಗೊತ್ತಿಲ್ಲ ಸರ್. ಕಿಡಿಗೇಡಿಗಳು ಮಾಡಿಬಿಟ್ಟು ಹೋಗಿದ್ದಾರೆ ಸರ್.